ಅಪ್ಪು, ಆಮ ಮನೆಗೆ ಕುಂಬಳಕಾಯಿ ಕಟ್ಟಿರ್ತಾರಲ್ವಾ, ಪೂಜೆ ಮಾಡಿಸ್ಕೊಂಡು ತಗೊಂಡ್ ಬಂದು ಕುಂಬಳಕಾಯಿ ಕಟ್ಟಿರ್ತಾರಲ್ವಾ, ಹೌದು. ಅದು ಬೇಗ ಕೊಳ್ತೋಗುತ್ತೆ. ಆಮೇಲೆ ಅದರಿಂದ ನೀರ್ ತೊಟಕ್ತಾ ಇರುತ್ತೆ, ಆಮೇಲೆ ವಾಸನೆ ಬರ್ತಾ ಇರುತ್ತಲ್ವಾ, ಏನಕ್ಕೆ? ಅಂದರೆ ಸಾಮಾನ್ಯವಾಗಿ ಏನು ಅಂತಂದರೆ, ಮನೆಗೆ ತುಂಬ ದೃಷ್ಟಿಗಳಾದಾಗ ಆ ಥರ ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು ಆ ಕುಂಬಳಕಾಯಿನ ಮಂತ್ರಿಸ್ಬಿಟ್ಟು ನಾವು ಅದನ್ನು ಕುಂಬಳಕಾಯಿ ಕಟ್ತೀವಿ. ಗೃಹ ಪ್ರವೇಶದಲ್ಲಾಗ್ಬೋದು ಅಥವಾ ಯಾವ್ದಾರ ಶಾಂತಿಗಳನ್ನು ಮಾಡಿದಾಗ ಆ ಥರ ಕುಂಬಳಕಾಯಿಗಳನ್ನು ಮನೆ ಕಟ್ತೀವಿ. ಯಾಕೆ ಅಂತಂದರೆ ಯಾವುದೇ ದುಷ್ಟಶಕ್ತಿಗಳು ಮನೆ ಒಳಗಡೆ ಪ್ರವೇಶ ಆಗಬಾರ್ದು ಮತ್ತು ಯಾವುದೇ ದೃಷ್ಟಿಗಳಾಗಬಾರ್ದು ಅಂತ ನಾವು ಅದನ್ನು ಕಟ್ತೀವಿ. ಅದು ನೀರು ಸೋರ್ತಾ ಇದೆ ಅಥವಾ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ ಅಂತಂದರೆ ತುಂಬ ದೃಷ್ಟಿ ಮನೆ ಮೇಲೆ ಬಿದ್ದಿದೆ ಅಂತ. ಅವಾಗ ನೀವೇನು ಮಾಡಬೇಕು ಅಂತಂದರೆ 28 ದಿನಕ್ಕೆ ಮತ್ತೆ ಅದನ್ನು ಬದಲಾವಣೆ ಮಾಡಿಬಿಡ್ಬೇಕು. 27 ದಿನ ಕಳೆದ ಕೂಡಲೇ 28ನೇ ದಿನ ಅದನ್ನು ತೊಗೊಂಡೋಗ್ಬಿಟ್ಟು ಎಲ್ಲಾರ ತೊಗೊಂಡೋಗಿ ಕಸಕ್ಕೆ ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಮತ್ತೆ ಹೊಸದೊಂದು ಮಂತ್ರಿಸ್ಕೊಂಡ್ಬಂದು ಆ ಕುಂಬಳಕಾಯಿನ ನಿಮ್ಮ ಮನೆ ಮುಂದೆ ಕಟ್ಕೋಬೇಕು. ಅದು ಒಂದು 2-3 ಸಲ ನೀವು ಬದಲಾವಣೆ ಮಾಡ್ತಾ 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 ಅದು ಕೆಡೋದು ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮನೆಗೆ ಯಾರಿಗೂ ದೃಷ್ಟಿ ಆಗ್ತಾಯಿಲ್ಲ, ಮನೆಗೆ ಯಾವುದೇ ದೃಷ್ಟಿ ಆಗ್ತಾಯಿಲ್ಲ ಅಂತ. ಅದರಿಂದ ಆ ಥರ ಟೈಮ್ ಬಂದಾಗ, ಆ ಥರ ದೃಷ್ಟಿಗಳಾದಾಗ ಅಥವಾ ಆ ಥರ ಕುಂಬಳಕಾಯಿ ಕೊಳ್ತೋದಾಗ ಆದಷ್ಟು ಸ್ವಲ್ಪ ಶಿವನ ದೇವಸ್ಥಾನದಲ್ಲಿ ಹೋಗಿ ಒಂದು ಶಿವನಿಗೆ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ರುದ್ರಾಭಿಷೇಕದ ನೀರು ಕೊಡ್ತಾರೆ. ಅದನ್ನು ನೀವು ಕೇಳಿಸ್ಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ಮನೆ ಮೇಲೆಲ್ಲ ಪ್ರೋಕ್ಷಣೆ ಮಾಡಿ. ಅವಾಗ ಎಂಥದೇ ದೃಷ್ಟಿಗಳಿದ್ರೂ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ.